ತಿರುಪತಿಗೆ ಹೋದಾಗ ವೆಂಕಟರಮಣ ಸ್ವಾಮಿ ದರ್ಶನಕ್ಕಿಂತ ಮುಂಚೆ ವರಾಹ ಸ್ವಾಮಿ ದರ್ಶನ ಮಾಡಿದ್ದೀರಾ? ಒಂದ್ ವೇಳೆ ಮಾಡಿರ್ಲಿಲ್ಲ ಅಂದ್ರೆ ನಿಮ್ಮ ಯಾತ್ರೆ ಸಂಪೂರ್ಣವಾಗೋದಿಲ್ವಂತೆ. ನಿಮ್ಗೆ ಗೊತ್ತಾ? ಯಾಕಂದ್ರೆ ಇದ್ರ ಹಿಂದಿರೋ ರೋಚಕ ದೈವಿಕ ಒಪ್ಪಂದದ ಬಗ್ಗೆ ಹೇಳ್ತೀನಿ, ವಿಡಿಯೋ ಕೊನೆವರೆಗೂ ನೋಡಿ. ಪುರಾಣಗಳ ಪ್ರಕಾರ ತಿರುಮಲದಲ್ಲಿರುವ 7 ಬೆಟ್ಟಗಳು ಮೂಲತಃ ವೆಂಕಟರಮಣ ಸ್ವಾಮಿಗೆ ಸೇರಿದ್ದಲ್ಲ. ಇವು ವಿಷ್ಣುವಿನ 3ನೇ ಅವತಾರ ಶ್ರೀ ಆದಿ ವರಾಹ ಸ್ವಾಮಿಯ ಆವಾಸ ಸ್ಥಾನವಾಗಿತ್ತು. ಅದಕ್ಕಾಗಿ ಈ ಜಾಗವನ್ನು ಆದಿ ವರಾಹ ಕ್ಷೇತ್ರ ಅಂತ ಕೂಡ ಕರೀತಾರೆ. ಯುಗದಲ್ಲಿ ಶ್ರೀ ವೆಂಕಟರಮಣ ಸ್ವಾಮಿ ಭೂಮಿಗೆ ಬಂದಾಗ ತಮಗೆ ವಾಸಿಸಲು ವರಾಹ ಸ್ವಾಮಿ ಹತ್ರ ಜಾಗ ಕೇಳ್ತಾರೆ. ಆಗ ವರಾಹ ಸ್ವಾಮಿ ಶ್ರೀನಿವಾಸನಿಗೆ ಜಾಗ ನೀಡಲು ಒಪ್ಪಿದರು. ಆದರೆ ಒಂದು ಮುಖ್ಯವಾದ ಷರತ್ತನ್ನು ವಿಧಿಸಿದರು. ಅದೇನಪ್ಪಾ ಅಂದ್ರೆ, ತಿರುಮಲಕ್ಕೆ ಬರುವ ಕೋಟ್ಯಾಂತರ ಜನರು ಮೊದಲು ನನ್ನ ದರ್ಶನ ಪಡೆಯಬೇಕು, ಅಂದ್ರೆ ವರಾಹ ಸ್ವಾಮಿ ದರ್ಶನ ಪಡೆಯಬೇಕು. ಅದರ ಮೇಲೆ ಮೊದಲ ಪೂಜೆ, ಮೊದಲು ಆರತಿ ಮತ್ತು ಮೊದಲು ನೈವೇದ್ಯ ವರಾಹ ಸ್ವಾಮಿಗೆ ಸಲ್ಲಬೇಕು. ಈ ಷರತ್ತನ್ನು ವೆಂಕಟರಮಣ ಸ್ವಾಮಿ ಸಂತೋಷದಿಂದ ಒಪ್ಕೊಳ್ತಾರೆ. ಈ ಷರತ್ತಿನ ಅನುಗುಣವಾಗಿ ವರಾಹ ಸ್ವಾಮಿಯ ಅನುಮತಿ ಇಲ್ಲದೆ ನನ್ನ ದರ್ಶನಕ್ಕೆ ಬರುವ ಭಕ್ತರ ಭಕ್ತಿಯನ್ನು ನಾನು ಸ್ವೀಕರಿಸುವುದಿಲ್ಲ ಎಂದು ಶ್ರೀನಿವಾಸ ದೇವರು ಹೇಳಿರ್ತಾರಂತೆ. ಆದ್ದರಿಂದ ಮುಂದಿನ ಬಾರಿ ನೀವು ತಿರುಮಲಕ್ಕೆ ಹೋದಾಗ ಮೊದಲು ವರಾಹ ಸ್ವಾಮಿ ದರ್ಶನ ಪಡೆದು ನಂತರ ಬಾಲಾಜಿಯ ದರ್ಶನ ಮಾಡಿ. ಈ ಇಂಟ್ರೆಸ್ಟಿಂಗ್ ಇತಿಹಾಸದ ಬಗ್ಗೆ ನಿಮ್ಗೆ ಮೊದಲೇ ಗೊತ್ತಿತ್ತು ಅಂದ್ರೆ ಲೈಕ್ ಮಾಡಿ, ಇಲ್ಲ ಅಂದ್ರೆ ಗೋವಿಂದ ಅಂತ ಕಮೆಂಟ್ ಮಾಡಿ. ಮತ್ತೆ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಹೆಲ್ಪ್ ಆಗ್ಬೋದು, ಪ್ಲೀಸ್ ಶೇರ್ ಮಾಡಿ. ಮತ್ತೆ ಇದೇ ತರ ಇನ್ನಷ್ಟು ಇಂಟ್ರೆಸ್ಟಿಂಗ್ ಅನ್ನೋನ್ ಇಂಡಿಯನ್ ಹಿಸ್ಟ್ರಿ ಬಗ್ಗೆ ತಿಳಿದುಕೊಳ್ಳಲು ನಮ್ಮ ಪೇಜ್ ನ ಫಾಲೋ ಮಾಡಿ.